ನನ್ನ ಜೊತೆ ಇದ್ದಾರೆ ಡಾಲಿ ಧನಂಜಯ್. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೂಪರ್. ಯಾಕೋ ಡಲ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲ, ಇದು ಪ್ರಮೋಷನ್ಸ್ ಟೈಮಲ್ಲಿ ಒಂಚೂರು ಸುಸ್ತಾಗಿರುತ್ತೆ, ಓಡಾಡಿ ಮೋಸ್ಟ್ಲಿ ಟಯರ್ಡ್ನೆಸ್ ಕಾಣ್ತಿರ್ಬೇಕಷ್ಟೇ. ಬಟ್ ಒಳಗಡೆ ತುಂಬ ಖುಷಿ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ರಿಲೀಸ್ ಆಗ್ತಾ ಇದೆ, ಅದು ಪ್ರಮೋಷನ್ಸಲ್ಲಿ ಇದ್ದೀವಿ. ನೀವು ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು. ಎಸ್, ಧನು ಆಯ್ತು. ಈಗ ಅವ್ರ ರಾಣಿ ಬೇಡವಾ ಇಂಟ್ರೊಡ್ಯೂಸ್ ಮಾಡೋದು? ಎಸ್, ಅವರು ಬೇರೆ ಯಾರು ಅಲ್ಲ, ಮೋಕ್ಷ ಅವರು. ಮೋಕ್ಷ ಅವರೇ, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಸ್, ಹೀರೋ ಹೀರೋಯಿನ್ ಆಯ್ತು, ಇನ್ನೊಬ್ರು ಇದ್ದಾರೆ. ಅವ್ರು ಯಾರು, ಯಾವ ಕ್ಯಾರೆಕ್ಟರ್ ಅಂತ ದೇವರಣಿಗೂ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಸಿನಿಮಾ ನೋಡಿಲ್ಲ. ಆದ್ರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಪೃಥ್ವಿಯವರು ಇದ್ದಾರೆ. ಪೃಥ್ವಿಯವರೇ, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಧನಂಜಯ್ ಅವರ ಕೋಟಿ ನೋಡಿ ಎಷ್ಟು ವರ್ಷ ಆಯ್ತು? ಕೋಟಿನ ಯಾವಾಗ ನೋಡಿದ್ರಿ? ಕೋಟಿ ಹೇಗ್ ಸಿಗುತ್ತೆ? ಕೋಟಿಯಿಂದ ನೀವು ನಮ್ಮ ಸಿನಿಮಾ ಕೋಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕೋಟಿ ಮೊದಲನೇ ಸಾರಿ ನೋಡಿದ್ದು ನಾನು ಬಡವರ ರಾಸ್ಕಲ್ ಸಿನಿಮಾದಲ್ಲಿ. ಇದೇ ನಮ್ಮ ಪ್ರೇಕ್ಷಕ ಪ್ರಭುಗಳು ಆ ಸಿನಿಮಾ ಹಿಟ್ ಮಾಡಿ ಕೊಟ್ಟಿದ್ದರು. ಅಲ್ಲಿಂದ ಶುರುವಾಗಿದ್ದು ಕೋಟಿ ಜರ್ನಿ. ಇವನ್ ಈ ಕೋಟಿ ಜರ್ನಿನೂ ಅಲ್ಲಿಂದನೇ ಶುರುವಾಗಿದ್ದು. ಅಲ್ಲಿ ಪರಮೇಶ್ವರ್ ಗುಂಡ್ಕಲ್ ಅವ್ರ ಜೊತೆ ಒಂದು ಸ್ನೇಹ ಶುರುವಾಯಿತು. ಅವರು ನಮ್ಮ ಸಿನಿಮಾ ತೊಗೊಂಡ್ರು, ನಮ್ಮ ಸಿನಿಮಾ ಜೊತೆ ನಿಂತ್ಕೊಂಡ್ರು. ಸೊ ಅದಾದಮೇಲೆ ಅಲ್ಲಿಂದ ಕಲರ್ಸಿಂದ ಅವರು ಬಂದು ನಾನು ಸಿನಿಮಾ ಮಾಡಬೇಕು ಅಂತೇಳಿ ಕತೆ ಹೇಳಿದ್ರು. ಸೊ ಕತೆ ಇಷ್ಟ ಆಯಿತು. ಹಾಗೆ ಕೋಟಿ ಜರ್ನಿ ಶುರುವಾಗಿದ್ದು ಅಲ್ಲಿಂದ. ಕೋಟಿ ಫಸ್ಟ್ ನೋಡಿದ್ದು ಬಡವರ ಸ್ಕೂಲಲ್ಲೇ. ಈ ಕೋಟಿ ಸಿನಿಮಾ ಜರ್ನಿ ಶುರುವಾಗಿದ್ದು ಅಲ್ಲಿಂದ. ಅಂದ್ರೆ ಈ ಕೋಟಿ ಅಂತ ಹೇಳಿದ ತಕ್ಷಣ ನಮಗೆ ಕೋಟಿ ಅಂದ್ರೆ ಒಂದು ಕನ್ಸು ಕಾಣ್ತೀವಿ, ಇನ್ನೊಂದು ಕೋಟಿ ಅಂದ್ರೆ ರೇಡು ಸಹ ಆಗುತ್ತಲ್ಲ? ಅಲ್ಲ, ಅದು ನೀವು ಟ್ಯಾಕ್ಸ್ ಕಟ್ಟದಲ್ಲೇ ಕೋಟಿಗಳು ಇಟ್ಕೊಂಡಿದ್ರೆ ರೇಡ್ ಆಗುತ್ತೆ. ಟ್ಯಾಕ್ಸ್ ಕಟ್ಟಿ ಕೋಟಿ ಇಟ್ಕೊಂಡಿದ್ರೆ ಯಾಕೆ ರೇಡ್ ಆಗುತ್ತೆ? ಆದ್ರೂ ಒಂಚೂರು ಕೋಟಿ ಅನ್ನಕ್ಕೆ ಒಂಚೂರೆಲ್ಲ ಭಯ ಸ್ಟಾರ್ಟ್ ಆಗುತ್ತೆ. 1 ಕೋಟಿಗೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ. 1 ಕೋಟಿ ಎಲ್ಲರದ್ದು ಕನಸಾಗಿರುತ್ತೆ, 1 ಕೋಟಿ ದುಡಿಬೇಕು ಅನ್ನೋದು. ಅದು ನಮಗೂ ಇತ್ತು. ಯಾವಾಗ ಕೂತ್ಕೊಂಡ್ರು ನನ್ನ ಫ್ರೆಂಡ್ ಎಲ್ಲ ಮಾತಾಡ್ತಿರ್ತಾ ಇದ್ವಿ, ಒಂದೇ 1 ಕೋಟಿ ಸಿಕ್ಬಿಟ್ರೆ 1 ಕೋಟಿ ದುಡಿಬೇಕಲ್ವಾ? ಎಲ್ಲಾರ್ಗೂ ಒಂದು ನನ್ನ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ದೇವಿ ನಂಗೆ 1 ಕೋಟಿ ಸಿಗ್ಲಪ್ಪ ಸಿಗುತ್ತೆ ಒಂದು ಕೋಟಿ ಸಿಗುತ್ತೆ. ಎಷ್ಟೊಂದು ಸರಿ ಒಂದು 100 ರೂಪಾಯಿ ಬೇಕು ದಾರಿಯಲ್ಲಿ ಸಿಕ್ಕರೆ ಅಂತೆಲ್ಲ ಅಂದಾಗ ಜೊತೆಗಿರೋರು ಎಲ್ಲರೂ ಹೇಳಿರ್ತಾರೆ, ಅನ್ಕೊಳ್ಳೋದು ಅನ್ಕೊಂತೀಯ ಕೋಟಿ ಅನ್ಕೋ ಅಂತ. ಸೊ ಹಂಗೆ ಕೋಟಿ ಬಗ್ಗೆ ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಕೋಟಿ ದುಡಿಯೋದು ಹೆಂಗೆ, ಅದ್ರ ಕಡೆಗೆಲ್ಲ ಕೆಲಸ ಮಾಡ್ತಾನೆ ಇರ್ತೀವಿ.